ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಟೈಮ್ ಬಂದು 12 ಗಂಟೆ ಆಯಿತು. ಸೊ ನೈಟ್ 12 ಗಂಟೆ. ಅದೇ ಹೇಳಿದ್ನಲ್ಲ ನಿನ್ನೆ ಬ್ಲಾಗಲ್ಲಿ ಬಸ್ ಮಾರುತಿ ಹೋಗ್ತೀವಿ ಅಂತ ಉಜ್ಜಯಿನ್ಗೆ. ಸೊ ಬಸ್ ಮಾರುತಿಗೆ ಬಂದಿದ್ದೀವಿ, ಆಲ್ರೆಡಿ ರೀಚ್ ಆಗಿದ್ದೀವಿ 12 ಗಂಟೆಗೆ. ಅದೇ ಹೋಗ್ತಾಯಿದ್ದೀವಿ, ಆನ್ ದ ವೇ ಉಜ್ಜಯಿನ್ ರೀಚ್ ಆಗಿದ್ದೀವಿ. ಇನ್ನೂ ದೇವಸ್ಥಾನಕ್ಕೆ ರೀಚ್ ಆಗಿಲ್ಲ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ ಬೆಳಗ್ಗೆನೇ ಇಷ್ಟು ಲೈನ್ ಇದೆ ಬಸ್ ಮಾರುತಿಗೆ. ಇಲ್ಲಿ ಇಷ್ಟು ಲೈನಲ್ಲಿ ನಿಂತ್ಕೊಬೇಕು ಈಗ. ಆ್ಯಕ್ಚುಲಿ ಬಸ್ ಮಾರುತಿ ಬಂದು 4:15. ಇಷ್ಟು ಲೈನ್ ಇದೆ. ಗೈಸ್, ಜಸ್ಟ್ ನಾವು ಇವಾಗ ತಾನೇ ಬಸ್ ಮಾರುತಿ ಮುಗೀತು. ಅಪ್ಪ ಸಿಕ್ಕಾಪಟ್ಟೆ ಜನ ಇದ್ದರು. ಮಾತ್ರ ಪೂಜೆ ಮಾತ್ರ ಸೂಪರಾಗಿತ್ತು. ಬಸ್ ಮಾರುತಿ ಎಲ್ಲರೂ ಟಯರ್ಡ್ ಆಗಿದ್ದಾರೆ. ಎಲ್ಲರೂ ಫುಲ್ಲಿ ಟಯರ್ಡ್. ಮೈ ವೈಫ್ ಈಸ್ ಆಲ್ರೆಡಿ ಸ್ಲೀಪಿಂಗ್ ಬಿಹೈಂಡ್. ಮಾತ್ರ ಎಕ್ಸ್ಪೀರಿಯೆನ್ಸ್ ಮಾತ್ರ ಆಸಮ್ ಆಗಿತ್ತು ಬಸ್ ಮಾರುತಿ. ಸೊ ಇವಾಗ ಇಂಡೋರ್ ಹೋಗ್ತಾಯಿದ್ದೀವಿ. ಓಕೆ, ಸಾರಿ, ಕಾಲಭೈರೇಶ್ವರ ಟೆಂಪಲ್ ಹೋಗ್ತಾಯಿದ್ದೀವಿ. ಕಾಲಭೈರೇಶ್ವರ ಟೆಂಪಲ್ ಮುಗಿಸ್ಕೊಂಡು ಅಲ್ಲಿಂದ ವಿಲ್ ಗೋ ಟು ಇಂಡೋರ್. ಎಲ್ಲರೂ ಫುಲ್ ಟಯರ್ಡ್ ಆಗಿದ್ದಾರೆ. ಲೆಟ್ಸ್ ಸಿ. ಓಕೆ, ಹಾಯ್ ಗಾಯ್ಸ್, ಗುಡ್ ಆಫ್ಟರ್ನೂನ್. ಆ್ಯಕ್ಚುಲಿ ಏನಾಯಿತು ಅಂದರೆ ಬಸ್ ಮಾರುತಿಗೆ ಹೋಗಿದ್ವಿ ನೈಟು 12 ಗಂಟೆಗೆ ಹೋಗಿದ್ವಿ. ಸೊ ಅಲ್ಲಿ ಬಂದು 12 ಗಂಟೆಗೆ ಹೋಗಿದ್ದು 4:15ಗೆ ಒಳಗಡೆ ಬಿಟ್ಟರು. 4:20ಕ್ಕೆ ಕೂತ್ಕೊಳ್ಳೋಕೆ ಬಿಟ್ಟರು. ಸೊ ಅಲ್ಲಿ ಇಲ್ಲಿ ಅಂತ ಓಡಾಡಿಸ್ಬಿಟ್ಟು ಕೂತ್ಕೊಳ್ಳೋಕೆ ಬಿಟ್ಟರು. ಬಟ್ ಏನಂದರೆ ಮೇನ್ ಇಂಪಾರ್ಟೆಂಟು ಮೊಬೈಲ್ ಬಿಡಲಿಲ್ಲ. ಸೊ ಮೊಬೈಲ್ ಅಲ್ಲೂ ಇರಲಿಲ್ಲ. ಸೊ ಮೊಬೈಲ್ ಬಂದು ಒಂದು ಕೌಂಟರ್ ಕೊಟ್ಬಿಟ್ಟು ಒಳಗಡೆ ಹೋಗಿದ್ವಿ. ಸೊ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಸ್ ಮಾರುತಿ ಟೈಮಲ್ಲಿ. ಬಸ್ ಮಾರುತಿ ಹೆಂಗಾಯಿತು ಅಂತಂದರೆ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಾಯಿತು. ಅಂದರೆ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಥರ ಇಷ್ಟು ಹತ್ತಿರದಿಂದ ನಾನು ದೇವ್ರನ್ನ ನೋಡ್ತೀವಿ, ದೇವ್ರನ್ನ ಒಂದು ಅಭಿಷೇಕ ಮಾಡೋದು ಎಲ್ಲ ತುಂಬ ಚೆನ್ನಾಗಿತ್ತು. ಒಂಥರ ಅದು ಹೇಳೋಕ್ಕಾಗಲ್ಲ. ಅದೆಲ್ಲ ಕಣ್ಮುಂದೆ ನೋಡಿರೋ ಬಾಯಿಂದ ಹೇಳೋದು ಅಷ್ಟು ಪವರ್ಫುಲ್ಲಾಗಿರುತ್ತೋ ನಂಗೆ ಗೊತ್ತಿಲ್ಲ. ಬಟ್ ಅಲ್ಲಿ ನೋಡಿದಾಗಂತೂ ಸಖತ್ ಪವರ್ಫುಲ್ಲಾಗಿತ್ತು. ಸೊ ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲಿಂದ ಹೋಗ್ತಾ ನಾವು ಕಾಲಭೈರೇಶ್ವರಗೆ ಹೋಗಿದ್ವಿ. ಕಾಲಭೈರೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಅದು ತುಂಬ ಚೆನ್ನಾಗಿತ್ತು. ರಶ್ ಇರಲಿಲ್ಲ. ಬಟ್ ಏನಂದರೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಮೊಬೈಲಲ್ಲಿ ಚಾರ್ಜ್ ಕಮ್ಮಿ ಇತ್ತು. ಎಂಜಾಯ್ಡ್ ಆಲ್ ದ ಟೆಂಪಲ್ಸ್. ತುಂಬ ಚೆನ್ನಾಗಿತ್ತು. ಸೊ ಇವಾಗ ನಾವು ಬಂದಿದ್ದ ತಕ್ಷಣ, ಕಾಲಭೈರೇಶ್ವರದಿಂದ ಬಂದಿದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಿ ಮಲಗಿ ಈಗ ಎದ್ದಿದ್ದೀವಿ ನೋಡಿ. ಈಗ ಟೈಮ್ ಬಂದು 12:45. ಸೊ ನಾವು ಬಂದಿದ್ದು 8:30, 9 ಗಂಟೆ ಆಗೋಗಿತ್ತು. ಸೊ ಆಲ್ಮೋಸ್ಟ್ 3 to 4 hours ನಿದ್ದೆ ಮಾಡಿದ್ದೀವಿ. ಇನ್ನೂ ನಿದ್ದೆ ಬೇಕು. ಬಟ್ ಆ್ಯಕ್ಚುಲಿ ಇವತ್ತು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕಾಗಿರೋದ್ರಿಂದ ಸೊ ಬೇಗ ಎದ್ದಿದ್ದೀವಿ. ಎಲ್ಲ ಪ್ಯಾಕಿಂಗ್ ಮಾಡಬೇಕಿದೆ. ಗೈಸ್, ಡನ್. ಇನ್ನೇನು ಚೆಕ್ಔಟ್ ಆಗೋ ಟೈಮ್. ಸೊ ಇವಾಗ ತಾನೇ ಎಲ್ಲ ಫುಲ್ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಬೇರೆ ಬಟ್ಟೆ ಹಾಕ್ಕೊಂಡು ಎಲ್ಲ ರೆಡಿಯಾಗಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗಿದೆ. ಎಲ್ಲರದು ಅವ್ರದ್ದು ಪ್ಯಾಕ್ ಆಗಿದೆ, ನಮ್ಮದು ಪ್ಯಾಕ್ ಆಗಿದೆ ಸೂಟ್ ಕೇಸ್ ಎಲ್ಲ. ಇನ್ನೇನು ಇವಾಗ ಲಂಚ್ಗೆ ಹೋಗಿ ಲಂಚ್ ಮಾಡಿ ದೆನ್ ವಿ ಲೀವ್. ಸ್ಮಾಲ್ ಚೇಂಜಸ್, ಸ್ವಲ್ಪ ಏನು ಸ್ಮಾಲ್ ಚೇಂಜಸ್ ಚೆಕ್ ಮಾಡಿ, ರೂಮ್ ಚೆಕ್ ಮಾಡಿ, ನಮ್ದು ರೂಮ್ ಚೆಕ್ ಮಾಡಿ. ಏನು ಚೇಂಜಸ್ ಇಲ್ಲ. ರೂಮ್ ಚೆಕ್ ಮಾಡಿ ಸೂಟ್ ಕೇಸ್ ಎತ್ಕೊಳ್ಳೋದು. ನಾವೇ ಎತ್ಕೊಳ್ಳೋದು, ಅವ್ರು ಎತ್ಕೊಂಡು ಬರ್ತಾರೆ. ಓಕೆ, ಅವರೇ ಎತ್ಕೊಂಡು ಬರ್ತಾರೆ. ಸೊ ಅಷ್ಟೇ. ಇಂಡೋರ್ ಆ್ಯಂಡ್ ಉಜ್ಜಯಿನ್ ಓಂಕಾರೇಶ್ವರ ವಾಸ್ ವೆರಿ ಮೆಮೊರೇಬಲ್ ಟ್ರಿಪ್. ತುಂಬ ಸಖತ್ತಾಗಿತ್ತು. ಎಂಜಾಯ್ ಮಾಡಿದ್ವಿ. ಶಾರ್ಟ್ ಟ್ರಿಪ್, ಅದು ಲಾಟ್ ಆಫ್ ಮೆಮೊರೀಸ್ ತೊಗೊಂಡು ಹೋಗ್ತಾ ಇದೀವಿ. ಸೊ ಹೋಪ್ ವಿಲ್ ಕಂಟಿನ್ಯೂ ಟು ಡೂ ಲಾಟ್ ಆಫ್ ಟ್ರಿಪ್ಸ್ ಲೈಕ್ ದಿಸ್. ಇವಾಗ ಚೆಕ್ಔಟ್ ಮಾಡಿ ಹೋಗಿ ಲಂಚ್ ಮಾಡಿಕೊಂಡು ಮತ್ತೆ ಬಂದು ಲೈಟಾಗಿ ವಾಶ್ರೂಮ್ಸ್ಗೆ ಫ್ರೆಶ್ ಅಪ್ ಆಗಿ ದೆನ್ ಬ್ಯಾಕ್ ಟು ಬೆಂಗಳೂರು. ಓಕೆ, ನೆಕ್ಸ್ಟ್ ಅವ್ರನ್ನ ಕೇಳೋಣ ಬನ್ನಿ. ಅವ್ರ ರೂಮ್ನ ಆ್ಯಕ್ಚುಲಿ ನಾನು ತೋರಿಸೇ ಇಲ್ಲ, ಯಾಕಂದರೆ ಟೈಮೇ ಇರಲಿಲ್ಲ ಯೂಶಲಿ. ಬನ್ನಿ ಅವ್ರು ಕೇಳೋಣಿಲ್ಲ. ಓಕೆ, ಅವ್ರ ರೂಮ್ ನಂಬರ್ ಬಂದು 425. ಓಕೆ, ಓಕೆ. ಹೇಗಿತ್ತು ಟ್ರಿಪ್? ಉಜ್ಜಯಿನ್, ಮಹಾಕಾಲೇಶ್ವರ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಸ್ ಮಾರುತಿ ಅಂತೂ ತುಂಬ ಎಲ್ಲರೂ ಜೀವನದಲ್ಲಿ ಒಂದ್ಸರಿ ನೋಡಬೇಕಾಗಿರುವಂಥ ಆರತಿ. ತುಂಬ ಖುಷಿ ಆಗ್ತಾಯಿದೆ. ಓಕೆ, ಥ್ಯಾಂಕ್ ಯು ಅಪ್ಪ.
ಹೇಗಿತ್ತು ಟ್ರಿಪ್? ಟ್ರಿಪ್ ತುಂಬ ಚೆನ್ನಾಗಿತ್ತು. ಓಂಕಾರೇಶ್ವರನ್ ತುಂಬ ಚೆನ್ನಾಗಿತ್ತು. ಆಮೇಲೆ ಕಾಲಭೈರವೇಶ್ವರ ಅಂತೂ ಎಲ್ಲರೂ ಹೇಳೋ ಮಾತು ಸತ್ಯ. ಅವನೊಬ್ಬ ಕಾಲ ಭೈರವ. ಅಂದರೆ ನಮ್ಮ ಜೀವನದಲ್ಲಿ ಎಲ್ಲ ಕಾಲ ನಿರ್ಧಾರ ಮಾಡೋದು ಅವನೇ. ಅವನ ದರ್ಶನಕ್ಕೆ ನಾವು ಬಂದಿದ್ದೀವಿ ಅಂದರೆ ಅವನಾಗಿ ನಮ್ಮನ್ನು ಕರ್ಕೊಂಡಿದ್ದಾನೆ ಅಂತ ಹೇಳಿ ಅನಿಸ್ತಾ ಇದೆ. ಭಸ್ಮಾರತಿ ಅಂತೂ ತುಂಬ ತುಂಬ ತುಂಬಿಕೊಂಡೊಂದು ಮಹತ್ವದ ಈಶ್ವರನ ಪೂಜೆ ಅದು. ಅದೆಲ್ಲರೂ ನೋಡಬೇಕು. ಅದು ಕೂಡ ಒಬ್ಬ ಮನುಷ್ಯನಲ್ಲಿ ಅವನ ಹಣೆ ಬರದಲ್ಲಿ ಬರೆದಿರಬೇಕು. ಹಂಗಿದ್ರೆ ಮಾತ್ರ ನೋಡೋಕ್ಕೆ ಸಾಧ್ಯ ಅಂತ ಕಾಣಿಸುತ್ತೆ ನಮಗೆ. ಬಟ್ ನಮಗೆ ತುಂಬ ಸಂತೋಷ. ವಿ ಆರ್ ಬ್ಲೆಸ್ಡ್. ಥ್ಯಾಂಕ್ ಯು. ಅಕ್ಕ ಹೇಗಿ ಸಾರಿ ಓಕೆ, ಆಲ್ ಓವರ್ ಹೇಗಿತ್ತು ಟ್ರಿಪ್? ಹೇಗಿತ್ತು ಟ್ರಿಪ್? ಚೆನ್ನಾಗಿತ್ತು. ಓಕೆ, ಭಸ್ಮಾರತಿಗೆಲ್ಲ ಇವ್ರು ಬಂದಿರಲಿಲ್ಲ, ಮಿಸ್ ಆಯಿತು. ಬೇಬಿ ಜೊತೆ ಆಗಲ್ಲ ಅದಕ್ಕೆ. ಬಟ್ ಮೇ ಬಿ ನೆಕ್ಸ್ಟ್ ಟೈಮ್. ಓಕೆ, ಫಾರ್ ಶೋರ್, ನೆಕ್ಸ್ಟ್ ಟೈಮ್. ಪೀಸ್. ಓಕೆ, ಇಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಹೇಗಿತ್ತು ಫುಲ್ ಆಲ್ ಓವರ್ ಟ್ರಿಪ್? ಭಸ್ಮಾರತಿ ಹೇಗಿತ್ತು? ಭಸ್ಮಾರತಿ ಇಲ್ಲಿ ಇಂಡೋರಲ್ಲಿ बहुत ज़्यादा अच्छा था. ಗೈಸ್, ವಿ ಆರ್ ಗೋಯಿಂಗ್ ಫಾರ್ ಲಂಚ್ ಮುಗಿಸ್ಕೊಂಡು ಸಿಗ್ತೀವಿ. ಓಕೆ ಗೈಸ್, ಇವತ್ತು ತಾನೇ ಲಂಚ್ ಮುಗಿಸ್ಕೊಂಡು ರೂಮಿಗೆ ಬಂದಿದ್ದೀವಿ. ಎಲ್ಲ ಚೆಕ್ ಮಾಡ್ತಿದ್ದೀವಿ, ಏನಾದರೂ ಬಿಟ್ಟಿದ್ದೀವ ಇಲ್ಲ ಅಂತ. ಎಲ್ಲ ಚೆಕ್ ಆಗಿದೆಯಪ್ಪ, ಎಲ್ಲ ಚೆಕ್ ಆಗಿದೆಯಂತೆ. ಈಗ ಜಸ್ಟ್ ರೂಮ್ ಚೆಕ್ಔಟ್ ಆಗಿ ಟ್ಯಾಕ್ಸಿಲಿ ಕೂತಿದ್ದೀವಿ. ನಾನು ಮತ್ತು ಪ್ರಶಾಂತ್ ಒಂದು ಟ್ಯಾಕ್ಸಿಲಿ ಹೋಗ್ತಿದ್ದೀವಿ. ಮತ್ತು ಇನ್ನು ಅವ್ರು 4 ಜನ ಬೇರೆ ಟ್ಯಾಕ್ಸಿ ತೊಗೊಂಡಿದ್ದಾರೆ. ಬಿಕಾಸ್ ಲಗೇಜ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಒಂದೇ ಕಾರಲ್ಲಿ ಆಗಲ್ಲ. ಸೊ ಆ ಕಾರಣಕ್ಕೋಸ್ಕರ 2 ಟ್ಯಾಕ್ಸಿ ಮಾಡಿದ್ದೀವಿ. ಸೊ ಇನ್ನು ಎಷ್ಟೊತ್ತಾಗುತ್ತೆ ರಾಜ್ಯಗಳು? 30 ಮಿನಿಟ್ಸ್ ಏರ್ಪೋರ್ಟ್ ರೀಚ್ ಆಗ್ತೀವಿ. ಫ್ಲೈಟ್ ಬಂದು 6:40ಗೆ ಅನಿಸುತ್ತೆ, 6:45. ಸೊ ಇನ್ನು ಅಲ್ಲಿ 2 ಅವರ್ಸ್ ವೆಯ್ಟ್ ಮಾಡಬೇಕು. ಎಲ್ಲರಿಗೂ ನಿದ್ದೆ ಎಳೀತಾ ಇದೆ. ಸೊ ಏನು ಮಾಡ್ತೀವೋ ಗೊತ್ತಿಲ್ಲ. ಏರ್ಪೋರ್ಟಲ್ಲಿ ಮೇ ಬಿ ಒಂದು ಸ್ಲೀಪ್ ಆಗ್ಬೋದೇನೋ ಗೊತ್ತಿಲ್ಲ. ಓಕೆ ಗೈಸ್, ಏರ್ಪೋರ್ಟಿಗೆ ಬಂದ್ವಿ. 1 ಅವರ್ ಆಯಿತು ಏರ್ಪೋರ್ಟಿಗೆ ಬಂದು. ಸೊ ಇವಾಗ ಬಂದು 6:30 ಬ್ರೋ. 6:30. ಓಕೆ, 6:45 ಇದ್ದಿದ್ದು ಫ್ಲೈಟು. ಬಟ್ ಡಿಲೇ ಆಗಿದೆ. ಫ್ಲೈಟ್ ಬಂದು ಡಿಲೇ ಆಗಿದೆ 25 ಮಿನಿಟ್ಸು. ಸೊ 25 ಮಿನಿಟ್ಸ್ ಡಿಲೇ ಆಗಿದ್ದಕ್ಕೆ ಇಲ್ಲಿ ನೋಡಿ ಏನು ಮಾಡ್ತಿದ್ದಾರೆ. ಸೇ ಹಾಯ್. ಹಾಯ್, ಏನು ಮಾಡ್ತೀರಪ್ಪ? ಟೈಮ್ ಪಾಸ್, ಪಾಪ್ಕಾರ್ನ್ ಟೈಮ್ ಪಾಸ್. ಓಕೆ, ಸುಮ್ಮನೆ ಹಂಗೆ ಈ ಕಡೆ ಆ ಕಡೆ ಸುತ್ತಾಡ್ತಿದ್ದೀವಿ, ಬೇರೆ ಕೆಲಸ ಇಲ್ಲ ಅಂತ. ಇನ್ನು 45 ಮಿನಿಟ್ಸ್ ಇದೆ ಬೋರ್ಡಿಂಗ್ ಆಗೋದಕ್ಕೆ. ಗೈಸ್, ಬೋರ್ಡಿಂಗ್ ಆಗ್ತಾ ಒಳಗಡೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಗೆ ಹೋಗ್ತಿದ್ದೀವಿ ಅಂತ ಎಷ್ಟೋ ಎಲ್ಲ ಖುಷಿಯಾಗ್ಬಿಟ್ಟಿದ್ದೀರಾ. ಎಲ್ಲಿಗೆ ಎತ್ತು ಹೋಗ್ತಿದ್ಯಪ್ಪ? ಇದು ಸೀಟ್ ಇಟ್ಕೊಂಡಿದ್ಯಾ? ಅಲ್ಲಿ ಇವ್ರಿಗೆ ಕಂಡಕ್ಟರ್ಗೆ ಹೇಳಿದೀನಿ ಅಂತ. ಕರ್ಚೀಫ್ ಹಾಕ್ರಿ. ಓಕೆ ಗೈಸ್, ಫ್ಲೈಟ್ ಬೋರ್ಡ್ ಆಗಿದ್ದೀವಿ. ಆ್ಯಕ್ಚುಲಿ ನಮ್ಮ ಫ್ಲೈಟಲ್ಲಿ ದೊಡ್ಡನ ಕಾಮಿಡಿಯನ್ ಕೂತಿದ್ದಾರೆ. ಆಮೇಲೆ ಸೆಲ್ಫಿ ತೊಗೋತೀನಿ, ಟ್ರೈ ಮಾಡ್ತೀನಿ, ನೋಡ್ತೀನಿ. ಎಲ್ಲರಿಗೂ ಒಂದೊಂದು ಕ್ವಶನ್. ಓಕೆನಾ? ಎಲ್ಲ ಒಂದೊಂದು ಕ್ವಶನ್. ಫಸ್ಟ್ ಅಮ್ಮ ಕೇಳೋಣ. ಅಮ್ಮ, ಒಂದು ಫ್ರೂಟು ವಿತೌಟ್ ಎ ಯಾವುದಿದೆ? ವಿತೌಟ್ ಎ ಒಂದು ಫ್ರೂಟ್ ಇರುತ್ತೆ. ಗೂಗಲಲ್ಲಿ ಸರ್ಚ್ ಮಾಡೋಕ್ಕೆ. ಗೂಗಲ್ ಎಲ್ಲ ಓಪನ್ ಆಗಿರ್ಬೇಕು. ಗೂಗಲೇ ಓಪನ್ ಆಗಲ್ಲ, ಸುಮ್ಮನೆ ಹೇಳಿದ್ದು. ನೀವು ಮಲ್ಕೋತಾ ಇದೆಯಾ? ಯೋಚನೆ ಮಾಡ್ತಾ ಇದ್ದೀನಿ. ಓಕೆ, ಅಕ್ಕ ಅಂತ ಕರೀಲ್ಲ, ಅವರು ಯೋಚನೆ ಮಾಡ್ತಾರೆ. ಒಂದು ಕ್ವಶನ್. ಒಂದು ಫ್ರೂಟ್ ಏನಂದರೆ ವಿತೌಟ್ ಎ ಫ್ರೂಟ್, ಒಂದು ಫ್ರೂಟ್ ಹೆಸರು ವಿತೌಟ್ ಎ. ಮಜಾ ಆಯಾ. ಎ ಇಲ್ವಾ? ಎ ವಿತೌಟ್ ಎ ಚಿಕ್ಕು. CHIKKU. ಎಷ್ಟೊಂದಿದೆ ಫ್ರೂಟ್ಸ್. A fruit with no letter A.
If I know so much, I would have passed my IIM exams. I'm very bad at these things. Let me sleep. ಅವ್ರಿಗೆ ಗೊತ್ತಿಲ್ವಂತೆ, ಅವರು ಮಲ್ಕೋತಾರಂತೆ. ನೀನು ಯೋಚನೆ ಮಾಡ್ದಮ್ಮ? ಏನು ಮಿಲೆನ್? ಮೆಲನ್ ಮೆಲನ್ ಅಂತ ಒಂದಿದೆ. ಹೌದು, ಮಿಲೆನ್ ಅಂತ. ನೀನು ಹೇಳು. ಕಿವಿ ಆ್ಯಕ್ಚುಲಿ ಏನು ಗೊತ್ತಾ, ಅಲ್ಲೇ ಒಂದ್ಸರಿ ಒಂದು ಕೇಳಿದ್ದೆ, ಇದು ಚೀಟಿ. ಅದಕ್ಕೆ ನಾನು ಹೇಳಿಲ್ಲ. ಅದಕ್ಕೆ ಇವನ್ನ ಕೇಳಿಲ್ಲ, ಫಸ್ಟ್ ನಿಮ್ಮನ್ನು ಕೇಳಿದ್ದು ನಾನು. ಸೊ ಎಲ್ರಿಗೂ ಒಂದೊಂದು ಕ್ವಶನ್ ಕೇಳ್ತಿದ್ದಲ್ಲ, ಇವಾಗ ನಾನೊಂದು ಕ್ವಶನ್ ಕೇಳ್ತೀನಿ. ಸೊ ಕತ್ರಿಗಳೆಲ್ಲ ಸೇರಿ ಒಂದು ಕಡೆ ಸೇರುತ್ತೆ ಮೀಟಿಂಗ್. ಕತ್ರಿಗಳೆಲ್ಲ ಸೀಸರ್ಸ್ ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ. ಅದಕ್ಕೆ ಏನಂತಾರೆ? ಹಾಂ ಅಮ್ಮ, ಕತ್ರಿಗಳೆಲ್ಲ ಸೇರಿ ಒಂದು ಕಡೆ ಮೀಟಿಂಗ್ ಮಾಡ್ತಾರೆ. ಅದಕ್ಕೆ ಏನಂತಾರೆ? ಹಾಂ, ಆಮೇಲೆ ಒಂದು ಕಡೆ ಗೆಟ್ ಟುಗೆದರ್ ಆಗ್ತಾರೆ. ಆ ಥರ ಇಲ್ಲ. ನೀನೇನ ಸೃಷ್ಟಿ ಮಾಡಿರೋದು? ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡಿ. ಇನ್ಸ್ಟಾಗ್ರಾಮಲ್ಲ ಸದ್ಯ. ನಾನೊಂದು ಕ್ವೆಶನ್ ಕೇಳ್ತೀನಿ. ಅಂಕು ಡೊಂಕಿನ ಬಾವಿ ನೋಡಿದ್ರೆ ಒಂಚೂರು ನೀರಿಲ್ಲ. ಏನೇನು ಡಬಲ್ ಮೀನಿಂಗ್ ಹೇಳ್ತಾರಪ್ಪ, ಅರ್ಥನೇ ಆಗ್ತಿಲ್ಲ. ಸಮುದ್ರ ಅಂಕು ಡೊಂಕಿನ ಬಾವಿ ಅದಿಲ್ವಾ, ನೀರಿಲ್ವಾ? ಪ್ರಾಕ್ಟಿಕಲ್ ನಾನೆಲ್ಲ ಕಿವಿ ಅಂಕು ಡೊಂಕಿನ ಬಾವಿ ಎಕ್ಸ್ಪ್ಲೇನ್ ಮಾಡ್ರಿ ಫಸ್ಟ್. ಕಿವಿ ನೋಡು ಒಂದು ಲೆವೆಲ್ ಆಗಿಲ್ಲ, ಒಂದು ಹಿಂಗೆ ಕೆಳಗೆ ಇದೆಲ್ಲ. ಅಂಕು ಡೊಂಕಿನ ಬಾವಿ ಹೊತ್ತು ನೋಡಿದ್ರೆ ನೀರಿಲ್ಲ. ಅಷ್ಟೆಲ್ಲ ಕನ್ನಡ ಓದಿದ್ರೆ ನಾನು ಎಲ್ಲೋ ಇರ್ತಾ ಇದ್ದೆ. ಮೇ ಬಿ ಡಿಲೇ ಆಯಿತು ಅನಿಸುತ್ತೆ. ಲ್ಯಾಂಡಿಂಗು ಕೂಡ ಡಿಲೇ ಆಯಿತು. 25 ಮಿನಿಟ್ಸ್ ಡಿಲೇ ಆಗಿದೆ. ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ನಾನು ಫಸ್ಟೇ ಹೇಳ್ದಂಗೆ ದೊಡ್ಡಣ್ಣವರು ನಮ್ಮ ಫ್ಲೈಟಲ್ಲೇ ಬಂದಿದ್ದರು. ಸೊ ನಾವು ಲ್ಯಾಂಡ್ ಆದಮೇಲೆ ನಾವು ಅವ್ರ ಜೊತೆ ಒಂದು ಫೋಟೋ ತೊಗೊಂಡಿದ್ವಿ. ಓಕೆ ಗಾಯ್ಸ್, ಈಗ ತಾನೇ ಮನೆಗೆ ರೀಚ್ ಆದ್ವಿ. ನಾವು ಫ್ಲೈಟಿಂದ ಇಳಿದು ಅಕ್ಕ ಮತ್ತು ಅಣ್ಣ ಮತ್ತು ಮಾನವ್ 3 ಜನರು ಅವ್ರ ಮನೆಗೆ ಹೊರಟ್ರು. ಅಲ್ಲಿಂದ ಮನೆಗೆ ಬಂದ್ವಿ. ಇಲ್ಲಿಗೆ ನಮ್ಮ ಟ್ರಿಪ್ ಮುಕ್ತಾಯ ಆಗುತ್ತೆ ಮತ್ತು ನನ್ನ ಬ್ಲಾಗ್ ಕೂಡ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಇನ್ನೂ ಹೊಸ ಥರ ಕಂಟೆಂಟ್ ತೊಗೊಬರ್ತೀನಿ. ಇನ್ನೂ ತುಂಬ ಜನ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸು, ಅವ್ರನ್ನೆಲ್ಲ ಪರಿಚಯ ಮಾಡಿಕೊಡ್ತೀನಿ. ತುಂಬ ಮಜಾ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ, ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ, ಹೊಸ ವ್ಯೂವರ್ಸ್ ಇದ್ದಾರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಬೈ.